ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕರಾದಂತ ಡಾಕ್ಟರ್ ರಂಗನಾಥ್ ಅವರೇ, ಸದಸ್ಯರ ಮುಖಂಡಗಳೆಲ್ಲ ಇದ್ದಾರೆ, ಎಲ್ಲ ಗೌರವಾನ್ವಿತರೆ. 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ತಮ್ಮ ಆಶೀರ್ವಾದವನ್ನು ನಾನು ಬಯಸಿ ಬಂದಿದ್ದೇನೆ. ಇವತ್ತೇನು ತಾವೆಲ್ಲ ನನಗೆ ಆಶೀರ್ವಾದವನ್ನು ಮಾಡಿ ಕಳಿಸ್ಕೊಟ್ಟಿದ್ರಿ, ಪ್ರಾಮಾಣಿಕವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ, ಕುಣಿಗಲ್ ತಾಲೂಕಿನ ಅಭಿವೃದ್ಧಿಗೆ ಏನೆಲ್ಲ ರೈತರ ಆಸೆ ಆಕಾಂಕ್ಷೆಗಳಿತ್ತು, ಈ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ರು, ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಂಡು ಕಾಯಕವೇ ನನ್ನ ಕೈಲಾಸ, ಮತದಾರರೇ ನನಗೆ ದೇವರುಗಳು ಅಂತೇಳಿ ತಿಳಿದು ಪ್ರತಿ ದಿನ ಪ್ರತಿ ಕ್ಷಣ ಈ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಪ್ರತಿಯೊಬ್ಬರಿಗೂ ನೆರವಾಗಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ನಿಮ್ಮ ವಿಶ್ವಾಸವನ್ನು ನಾನು ಗಳಿಸಿದ್ದೇನೆ. ಇವತ್ತು ಕುಣಿಗಲ್ ತಾಲೂಕಿನಲ್ಲಿ ಸಾಕಷ್ಟು ಜನ ನಾಯಕರುಗಳನ್ನ ನೀವೆಲ್ಲ ನೋಡಿದ್ದೀರಿ, ಶಾಸಕರುಗಳನ್ನ ನೋಡಿದ್ದೀರಿ, ಮಂತ್ರಿಗಳನ್ನ ನೋಡಿದ್ದೀರಿ, ಲೋಕಸಭಾ ಸದಸ್ಯರುಗಳನ್ನ ನೋಡಿದ್ದೀರಿ. ಇವತ್ತು ಯಾವ ಭರವಸೆಯಿಂದ ನನಗೆ ಆಶೀರ್ವಾದ ಮಾಡಿದ್ದು, ಈ ತಾಲೂಕಿನ ನಾಯಕರುಗಳಾದಂತ ಉಚ್ಮಾಸ್ತಿಗಳು ಇರ್ಬೋದು, ಸಾಮಾನ್ಯ ದಿವಂಗತ ವಿಕೆರಾಮಯ್ಯನವರಿರ್ಬೋದು, ಇವರೆಲ್ಲರೂ ಕೊನೆಗಳಿಗೆ ಅವರದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಕುಣಿಗಲ್ ತಾಲೂಕು ಒಂದು ಕನಸನ್ನ ಇಟ್ಕೊಂಡಿದ್ರು. ಕುಣಿಗಲ್ ತಾಲೂಕಿನ ಜನ ನಾವು ಏನಾದ್ರೂ ಮಾಡಿ ಹೇಮಾವತಿ ನೀರಿಂದ ಬದುಕಬೇಕು, ಆ ಬದುಕುವಂತ ರೀತಿಯಲ್ಲಿ ಇಡೀ ರೈತ ಸಮುದಾಯಕ್ಕೆ ಅನುಕೂಲ ಆಗಬೇಕು ಅಂತೇಳಿ ತಾವುಗಳು ಕನಸನ್ನ ಕಟ್ಕೊಂಡಿದ್ರಿ. ಸಿದ್ದರಾಮಯ್ಯನವರು ಕೂಡ ಹಾಸನದಿಂದ ಹೇಮಾವತಿ ನೀರನ್ನು ತರಲೇಬೇಕು, ಈ ಭಾಗದಲ್ಲಿ ನೀರಾವರಿ ಯೋಜನೆಗಳಿಲ್ಲ, ಯಾವುದೇ ನದಿಯಿಂದ ನೀರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸುಮಾರು 25 ವರ್ಷಗಳಿಂದ ಸಾಕಷ್ಟು ಹೋರಾಟವನ್ನು ಮಾಡಿ ಹೇಮಾವತಿ ನಾಲೆಯನ್ನು ಮಂಜೂರು ಮಾಡಿಸಿದ್ರು. 25 ವರ್ಷ ಆದ್ರೂ ಕೂಡ ಕುಣಿಗಲ್ಗೆ ನೀರು ಬರ್ತಾ ಇಲ್ಲ. ಯೋಜನೆ ಕುಣಿಗಲ್ಗೆ ಅಂತ ಮಾಡಿತ್ತು, ಉಪಯೋಗಿಸಿದ್ದು ಶಿರಾದವರು, ಉಪಯೋಗಿಸಿದ್ದು ತುಮಕೂರು ಗ್ರಾಮಾಂತರದವರು, ಉಪಯೋಗಿಸಿದ್ದು ತುಮಕೂರಿನ ನಗರದವರು. ಕುಣಿಗಲ್ ಕನಸು ಕನಸಾಗಿ ಉಳಿತಾ ಇದೆ. ಆ ಕನಸನ್ನ ನನಸು ಮಾಡಬೇಕು ಅಂತೇಳಿ ತಾವು ನನಗೆ ಆಶೀರ್ವಾದ ಮಾಡಿದ ಮೇಲೆ ಅನೇಕ
ಬಾರಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ತಾವು ಈ ಕ್ಷೇತ್ರಕ್ಕೆ ರಂಗನಾಥ್ ಅವರನ್ನ ಶಾಸಕರನ್ನಾಗಿ ಮಾಡಿದ ನಂತರ ಅದಕ್ಕೆ ಜೀವ ಕೊಡುವಂತ ಕೆಲಸ ಕೂಡ ಮಾಡಿ, ಯಾಕೆ ನಮಗೆ ನೀರು ಬರ್ತಾ ಇಲ್ಲ ಅಂತ ಹೇಳಿ ಚಿಂತನೆಯನ್ನು ಮಾಡಿ ಸುಮಾರು 200ಕ್ಕೂ ಹೆಚ್ಚು ಕಿಲೋಮೀಟರ್, 220 ಕಿಲೋಮೀಟರ್ ನಾಳೆ ನೀರು ಬರಬೇಕಾಗಿತ್ತು. ಆ ನೀರನ್ನ ಬರಬೇಕು ಅಂತ ಹೇಳಿದ್ರೆ ಆನ್ ಅಂಡ್ ಆಫ್ ಸಿಸ್ಟಮ್ ಅನ್ನ ಮಾಡ್ತಾರೆ. 15 ದಿನ ಬಿಡೋದು, 15 ದಿನ ನಿಲ್ಲಿಸೋದು. ಆ 220 ಕಿಲೋಮೀಟರ್ ನೀರು ಬರಬೇಕು ಅಂತ ಆದ್ರೆ ಅದು ಕೊನೆ ತಲುಪಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಕಾರಣ ಏನು ಅಂತ ಅಂದ್ರೆ, ಒಂದ್ ಕಡೆ ತುರುವೇಕೆರೆಯವರು, ಒಂದ್ ಕಡೆ ಶಿರಾದವರು, ಇನ್ನೊಂದ್ ಕಡೆ ತುಮಕೂರು ಗ್ರಾಮಾಂತರದವರು, ಇನ್ನೊಂದ್ ಕಡೆ ಗುಬ್ಬಿಯವರು, ಅವರೆಲ್ಲ ತಗೊಂಡು ಬಿಟ್ರೆ ನಿಮಗ್ ತಲುಪುವಷ್ಟಕ್ಕೆ ಇಲ್ಲಿ ಮರಗಳೆಲ್ಲ ಬೆಳಕೋಬಿಟ್ಟಿತ್ತು. ವೈಕೆ ರಾಮರಾಯನವರು ಮಾಡಿಸಿದಂತ ನಾಲೆ ಹೆಚ್ಚು ಕಡಿಮೆ ಒಂದು 15-20 ವರ್ಷದ ಮರಗಳಿದ್ವಿ ನಾವಪ್ಪ. ಇಲ್ಲಿ ಅವಾಗ ಈ ಸ್ಕೂಲ್ ಹತ್ರ ಅಷ್ಟಾಡ್ ತಪ್ಪದ ಮರಗಳಿದ್ವು. ಬೇಕು ಅಂದ್ರೆ ವಿಡಿಯೋನ ತೋರ್ಸಕ್ಕೆ ಹೇಳ್ತೀನಿ. ಯಾರು ಕೂಡ ಗಮನ ಸಿಗಲಿಲ್ಲ ಈ ಕ್ಷೇತ್ರದ ಶಾಸಕರು. ಯಾರುವೆ ಯಾವ ಎಂಪಿನೂ ಕೂಡ ಗಮನ ಸಿಗಲಿಲ್ಲ ಇದನ್ನು ಮಾಡಬೇಕು ಅಂತೇಳಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಸಚಿವರಾದಂತಹ ಸಂದರ್ಭದಲ್ಲಿ ಏನಾದರೂ ಮಾಡಿ ಇದಕ್ಕೆ ನೀರನ್ನ ಕೊಡಗರಿಗೆ ತರಲೇಬೇಕು, 100 ಕೋಟಿ ರೂಪಾಯಿ ಹಣ ಅವತ್ತಿನ ಕಾಲದಲ್ಲಿ ವೆಂಕಟರಾಮಯ್ಯನವರು ಮಂಜೂರು ಮಾಡಿಸಿ ನಾಳೆ ಮಾಡಿಸಿದ್ದಾರೆ. ನೀರು ಕೊಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡೆದು ಕೂಡ ಸಾಧ್ಯ ಆಗಲಿಲ್ಲ. ಕೊನೆಗೆ ಅಧಿಕಾರಿಗಳ ಜೊತೆ ಶಾಸಕರನ್ನ ನಾಲೆ ಮೇಲೆ ಹೋಗಿ ಅಂತ ಹೇಳಿ ಕಳಿಸ್ದೆ. ಅವ್ರು ನಾಲೆ ಮೇಲೆ ಹೋಗಿ ವಿಡಿಯೋ ತಗೊಂಡ್ಬಂದ್ಕೊಟ್ರು. ಒಂದೊಂದು ಮರಗಳು, ಬಂಡೆಗಳು ಒಳಗಡೆ ಬಿದ್ದಿತ್ತು. 30 ಅಡಿ 40 ಅಡಿ ಟ್ರೀಟ್ಮೆಂಟ್ ಅಲ್ಲಿ ನೀರು ಬರಬೇಕಾಗಿತ್ತು. ಕೊನೆಗೆ ಶಿವಕುಮಾರ್ ಅವರ ಹತ್ರ ಮನವಿ ಮಾಡಿ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಆ ನಾಲೆಯನ್ನ ಏನೇನು ತುಂಬಿಕೊಂಡಿತ್ತು, ಹೂಳು, ಕಲ್ಲು, ಮರ ಎಲ್ಲ ಬೆಳೆದಿತ್ತೋ ಅದನ್ನ ತೆರವುಗೊಳಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕೊನೆಗೆ ನೀರನ್ನ ಬರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನೀರು ಬರ್ತದೆ ಅಂತಾದ್ರೆ ಆಗಲೇ ಅವರು ಲಾಟ ಹಾಕ್ತಾರೆ. ನೀವು ನೀರು ಬಂದ್ಬಿಡ್ತು, ಕುಂದಲಿಗೆ ಬತ್ತಾದೆ ಬಂದ್ಬಿಡ್ತು, ನಾಳೆಯಿಂದ ನೀರು ಒಳಗಡೆ ಬಿಟ್ಬಿಡೋದು ಅಂದ್ರೆ ಆಗಲೇ ಅಲ್ಲಿ ದೊಡ್ಡ ಹಾಕಿ ಬಂದ್ರು ಅಂದ್ಕೊಳ್ಳಿ. ಯಾರು ಗುಬ್ಬಿಯವರು, ತುರುವೇಕೆರೆಯವರು ದೊಡ್ಡನೇ ಹಾಕಿರೋದು. ನಾನು ಹೇಳಿದೆ, ಡಾಕ್ಟ್ರೆ ನೀವೇನಾರ ಹೋದ್ರೆ ರಾತ್ರಿ ಹೊತ್ತು ಓಡಾಡಿಸ್ಕೊಂಡು ಹೊರಬಿಡ್ತಾರೆ. ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಹುಡುಕ್ಬೇಕಾಗುತ್ತೆ ನಾವು ಅಂತೇಳಿ ಅಧಿಕಾರಿಗಳ ಹತ್ರ ಮಾತನಾಡಿ ಲಿಂಕ್ ಕೆನಾಲ್ ಮಾಡಬೇಕು ಅಂತೇಳಿ ಲಿಂಕ್ ಕೆನಾಲ್ ಅನ್ನ 36 ಕಿಲೋಮೀಟರ್ಗೆ ನಾನು ಲಿಂಕ್ ಕೆನಾಲ್ ಅನ್ನ ಮಾಡಿಸಿ ಮಂಜೂರಾತಿ ಮಾಡಿಸಿದ್ವಿ. ಮಂಜೂರಾತಿ ಆಯ್ತು, ಇನ್ನೇನು ಟೆಂಡರ್ ಕರಿಬೇಕು. ಸರ್ಕಾರ ಹೋಯ್ತು, ಬಿಜೆಪಿಯವರು ಅದನ್ನ ವಿರೋಧ ಮಾಡಿದ್ರು. ಯಾರಿಗೆ? ನಾನ್ ಖರಗ್ಪುರಕ್ಕೆ ಎತ್ಕೊಂಡೋಯ್ತಾ ಇಲ್ಲ ನೀರನ್ನ. ಕುಣಗಲ್ ತಾಲೂಕಿಗೆ ಬರುವಂತ ನೀರನ್ನ ವಿರೋಧ ಮಾಡಿದಂತವ್ರು ಯಾರು ಅಂತ ಅಂದ್ರೆ ಬಿಜೆಪಿಯವರು ವಿರೋಧ ಮಾಡಿ ಅದನ್ನ ರದ್ದು ಮಾಡಿದ್ರು. ಇವತ್ತು ಕುಣಗಲ್ ತಾಲೂಕಿನವರ ಓಟು ಬೇಕು ಅಂತೇಳಿ ಇವತ್ತು ಬರ್ತಾ ಇದ್ದಾರೆ. ಬಿಜೆಪಿಯವರು, ಜೆಡಿಎಸ್ ಅವರು ಇಬ್ರು ಒಂದಾಗಿದ್ದಾರಂತೆ, ಅಣ್ಣ ತಮ್ಮ ಇಬ್ರು. ಅದಕ್ಕೆ ಈಗ ವೋಟ್ ಹಾಕ್ಬೇಕಂತ. ನೀವ್ಯಾರು ಬೇಡ, ಬೇರೆ ಆಗ್ಲಿ ಅಂತ, ಭಾಗ ತಗೊಳ್ಳಿ ಅಂತ ನೀವ್ಯಾರು ಹೇಳಲಿಲ್ಲ. ಯಾರನ್ನ ಹೇಳಿದ್ರೆ ಕೈ ಎತ್ತಿ. ಯಾರು ಹೇಳಲಿಲ್ಲ. ಕಿತ್ತಾಡಿ ಅಂತ ಯಾರು ಹೇಳಿದ್ರ?
ಈಗ ಒಂದಾಗಿ ಜನ ಗೊತ್ತಾ ಇದಾರಂತೆ, ಬರ್ಲಿ ದೇವರು ಒಳ್ಳೇದ್ ಮಾಡ್ತಾರೆ. ಆದ್ರೆ ನಿಮ್ಗೆ ಬರ್ಬೇಕಾದಂತ ನೀರಿನ ಪಾಲಿತ್ತಲ್ಲ, ನೀರಿನ ಪಾಲಾದ್ರೂ ಅವ್ರು ಕೊಡಿಸ್ಬೇಕಾಗಿತ್ತಾನೆ ನ್ಯಾಯಯುತವಾಗಿ. ಅವ್ರು ಯಾವತ್ತೂ ಕೂಡ ಒಂದೇ ಒಂದು ಸ್ಟೇಟ್ಮೆಂಟ್, ಒಂದೇ ಒಂದು ಹೋರಾಟ, ಒಂದೇ ಒಂದು ಧ್ವನಿಯನ್ನ ಸರ್ಕಾರದ ಮುಂದೆ ಹೋಗಿ ನಮಗೆ ನೀರು ಬೇಕು ಕೊಡಗಲಿಗೆ, ನಮ್ಮ ರೈತರು ಬದುಕು ಹಾಳಾಗೋಗಿದೆ, ಬೋರ್ವೆಲ್ಗಳಲ್ಲಿ ನೀರಿಲ್ಲ, ಕೆರೆ ತುಂಬಿಸ್ಬೇಕು, ಬನ್ನಿ ನೀವು ಸಹಾಯ ಮಾಡಿ, ಯಾಕೆ ಹಠ ಆಗ್ತಾ ಇದೀರಿ ಅಂತ ಕೇಳಲಿಲ್ಲ. ಆದ್ರೆ ನಾನು ರಂಗನಾಥ್ ಅವರು ಮಾತ್ಕೊಟ್ಟಿದ್ವಿ, ನಮ್ಮ ಸರ್ಕಾರ ಬಂದ್ರೆ ಈ ಯೋಜನೆಯನ್ನ ಜಾರಿ ತರ್ತೇವೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಇದೇ ಸರ್ಕಾರದಲ್ಲಿ ಬಂದು ನಿಂತು ನನಗೆ ಅವಕಾಶ ಮಾಡಿಕೊಡಿ, ನನಗೆ ಆಶೀರ್ವಾದ ಮಾಡಿ, ನಿಮಗೆ ನಾನು ಆ ಕೆನಾಲ್ ಅನ್ನ ಮಾಡಿಸ್ಕೊಡ್ತೇನೆ, ಲಿಂಕ್ ಕೆನಾಲ್ ಅನ್ನ ಅಂತ ಹೇಳಿದ್ರು. ಇವತ್ತು ಮಾಡಿಸಿ, ಇವತ್ತು ಟೆಂಡರ್ ಕರೆದಿ ಸುಮಾರು 900 ಕೋಟಿ ಇವತ್ತು ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದೇವೆ. ನಾನು ಇವತ್ತು ಈ ತಾಲೂಕಿನ ಎಲ್ಲ ನನ್ನ ರೈತಾಪಿ ಬಂಧುಗಳಿಗೆ, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನಾನು ಭರವಸೆಯನ್ನು ಕೊಡ್ತೇನೆ. ಇನ್ನು 2 ವರ್ಷದೊಳಗಡೆ ಈ ಕಾಮಗಾರಿಯನ್ನ ಮುಗಿಸಿ ನಿಮಗೆ ದೀಪಾಂಬುದಿ ಕೆರೆಗೆ, ನಿಮ್ಮ ಎಲ್ಲ ಕೆರೆಗಳಿಗೆ, ನಿಮ್ಮ ನಾಲೆಗೆ ನೀರನ್ನು ಹರಿಸುವಂತ ಕೆಲಸ ನಾವು ಮಾಡಿ ತೀರ್ತೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೀವು ನನಗೆ ಆಶೀರ್ವಾದ ಮಾಡಿ, ಡಿ ಕೆ ಶಿವಕುಮಾರ್ ತಮ್ಮ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರಾದರು. ನಾನು ರೈತರ ಕಷ್ಟ ಏನು ಅಂತ ನೋಡಿದ್ದೀನಿ. ರೈತರು ಏನೇನು ಸಮಸ್ಯೆಯನ್ನ, ಯಾತಕ್ಕೋಸ್ಕರ ಸಮಸ್ಯೆಯನ್ನ ಎದುರಿಸ್ತಾರೆ ಅಂತ ನೋಡಿದ್ದೀನಿ. ಬಾಡಿಗೆ ಎಷ್ಟು ಕಷ್ಟ ಇದೆ ತಗೊಳ್ಳೋದಕ್ಕೆ, ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಸಮಸ್ಯೆ ಇದೆ, ಅವನು ದುರಸ್ತಿ ಮಾಡಿಸ್ಕೋಬೇಕು ಅಂದ್ರೆ ಎಷ್ಟು ಸಮಸ್ಯೆ ಇದೆ, ಅವನ IPC ಕನೆಕ್ಷನ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ, ಅವನ ಟ್ರಾನ್ಸ್ಫಾರ್ಮರ್ಗೆ ರಿಪೇರಿಗೆ ಕಾಸು ಕೊಟ್ಟು ಎಷ್ಟು ಕಷ್ಟಪಡಬೇಕು, ಆ ಬೋರ್ವೆಲ್ ಕೆಟ್ಟು ಪಂಪ್ ಸೆಟ್ ಕೆಟ್ಟೋಯ್ತು ಅಂತ ಅಂದ್ರೆ ಆ ರೈತ ಬೆಳೆ ಇಟ್ಟಂತ ಅವ್ರು ಎತ್ಕೊಂಡೋಗಿ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ದುಡ್ಡನ್ನ ಖರ್ಚು ಮಾಡಬೇಕು, ಈ ಎಲ್ಲ ವಿಚಾರಗಳು ಕೂಡ ನನಗೆ ಗೊತ್ತಿದೆ. ಇದನ್ನ ಅರ್ಥ ಮಾಡಿಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇಂಧನ ಸಚಿವರಾದ ಮೇಲೆ ಹೇಳಿದೆ, ಏನಾದ್ರೂ ಮಾಡಿ ಈ ರೈತರಿಗೆ ಈ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕೊಡ್ಬೇಕು ನಾವು. ಆಮೇಲೆ ಅವ್ರ ಅಧಿಕಾರಿಗಳು ಕೇಳಿದ್ರು ಏನ್ ಮಾಡಬಹುದು ಅಂತ ಹೇಳಿ. ಅವ್ರು ಹೇಳಿದ್ರು ಒಂದು ಸ್ಕೀಮ್ ಮಾಡಬಹುದು, ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತೇಳಿ, HVDS ಅಂತೇಳಿ ಮಾಡಬಹುದು. ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಎಷ್ಟಾಗುತ್ತೆ? ಒಂದೊಂದು TCಗೆ 1.25 ಲಕ್ಷ 1.5 ಲಕ್ಷ ರೂಪಾಯಿ ಬೀಳ್ತದೆ. ಆಯ್ತು, ಏನಾರ ಮಾಡಿ ಮಂಜೂರು ಮಾಡ್ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು. ಇವತ್ತು ಇಡೀ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ರೈತರು ಕೂಡ ನೆಮ್ಮದಿಯಿಂದ ಕರೆಂಟ್ ನಲ್ಲಿ ಹಾಕೊಂಡಿದ್ದಾರೆ. ನಾನು ಪಕ್ಷ ನೋಡ್ಲಿಲ್ಲ, ಜಾತಿ ನೋಡ್ಲಿಲ್ಲ, ಅವ್ರ ಒಕ್ಕಲಿಗರವರ, ತಿರುಗಿರವರ, ಕ್ರೈಸ್ತರವರ, ಅವ್ರ ಹಿಂದೂಗಳವರ, ಅವ್ರ ಯಾವ ಜಾತಿ ಲಿಂಗಾಯತರವರ ಅಂತ ನೋಡ್ಲಿಲ್ಲ. ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಜನ ರೈತರಿಗೆ ಇವತ್ತು ಈ ಕ್ಷೇತ್ರದಲ್ಲಿ, ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಅನುಕೂಲವನ್ನು ಮಾಡಿಕೊಟ್ಟಿದ್ದೇನೆ. ಅದು ಪ್ರಾರಂಭ ಎಲ್ಲಿಂದ ಆಯ್ತು ಅಂತ ಅಂದ್ರೆ ಇದೇ ಹುಲಿಯೂರು ದುರ್ಗದ ಕ್ಷೇತ್ರದಿಂದ. ನಾನು ಹಳ್ಳಿಗೆ ಹೋದೆ, ನೀವು ಗೆಲ್ಸಿದ್ರಿ ನಾನು ಡೆಲ್ಲಿಗೆ ಕೂತ್ಕೊಂಡಿಲ್ಲ. ನಾನು ಹಳ್ಳಿಗೆ ಪಂಚಾಯತಿ ಬಂದಂತ ಸಂದರ್ಭದಲ್ಲಿ ನನ್ ವೋಲ್ಟೇಜ್ ಇಲ್ಲ, ಕರೆಂಟ್ ನೋಡಿ ವೋಲ್ಟೇಜ್ ಸಮಸ್ಯೆ ಇದೆ ಅಂದ್ರೆ, ಇವತ್ತು 5 ಸ್ಟೇಷನ್ಗಳನ್ನ ಶಿವಕುಮಾರ್ ಅವರು ಇಂಧನ ಸಚಿವರಾಗಿ ಮಂಜೂರು ಮಾಡಿಸ್ಕೊಟ್ಟೆ. 5 ಸ್ಟೇಷನ್ಗಳು ಕಂಪ್ಲೀಟ್ ಆಗಿದೆ. ಅಧಿಕಾರಿಗಳನ್ನ ಕೇಳಿದೆ ಏನ್ ಮಾಡಬೇಕು ಅಂತ. ಇಲ್ಲ, ಇದಕ್ಕೆ ದೊಡ್ಡ ಸ್ಟೇಷನ್ ಇನ್ನೂ ಬೇಕು ಅಂದ್ರು. ಏನು ಅಂತ ಅಂದ್ರೆ 50 ಎಕರೆ ಜಾಗ ಬೇಕು ಅಂತ ಅಂದ್ರು. 50 ಎಕರೆ ಜಾಗ ಇರುತ್ತೆ, ಎಲ್ಲೂ ಸಿಕ್ಕಿಲ್ಲ. ಕೊನೆಗೆ ಹುಲಿಯೂರಿನಲ್ಲಿ 4 ವರ್ಷ ತಗೊಂಡ್ರು ಆ ಜಾಗ ಮಂಜೂರು ಮಾಡಿಕೊಡೋದಕ್ಕೆ. ಇವತ್ತು ಮಂಜೂರಾತಿ ಮಾಡಿಸಿ 350 ಕೋಟಿ ರೂಪಾಯಿ ವೆಚ್ಚದಲ್ಲಿ 400
ಬೆಳಗಾವಿ ಇಡೀ ಕುಡಗಲ್ ತಾಲೂಕಿಗೆ ಮುಂದಿನ 10, 15, 20 ವರ್ಷಗಳ ಕಾಲ ಯಾವುದೇ ಕರೆಂಟಿನ ತೊಂದರೆ ಇಲ್ಲದೆ ಇರೋ ರೀತಿ ಇವತ್ತು ಯೋಜನೆಯನ್ನ ರೂಪಿಸಿದ್ದೇನೆ ಅಂತ ಹೇಳಿದ್ರೆ ಅದು ನಾನು ನಿಮ್ಮ ಸೇವಕನಾಗಿ ನಿಮ್ಮ ಪ್ರತಿನಿಧಿಯಾಗಿ ಮಾಡಿರುವಂತಹ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. 8-12 ಅಡಿಯನ್ನ ಇತ್ತು, ಒಂದು ಹೋದ್ರೆ ಇನ್ನೊಂದು ಹೋಗ್ತಾ ಇರಲಿಲ್ಲ. ಶಾಸಕರಿದ್ರು, ಮಂತ್ರಿಗಳು ಆಗಿದ್ರು, ಆದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಾನು ಹೋಯ್ತಾ ಬರ್ತಾ ನೋಡ್ಬಿಟ್ಟು ಮನೆಗೆ ಡಾಕ್ಟರ್ಗೆ ಹೇಳಿ ಇದನ್ನ ಮಂಜೂರು ಮಾಡಿಸ್ಕೊಟ್ಟೆ, ಓಪನ್ ಮಾಡಿಸಿ ರಸ್ತೆ ಮಾಡಿಸಿದೀವಿ, ಯಾರಿಗ ಅನುಕೂಲ ಆಗ್ತಾ ಇದ್ರೆ ಅಂದ್ರೆ ಈ ತಾಲೂಕಿನ ಜನರಿಗೆ ಅನುಕೂಲ ಆಗ್ತಾ ಇದೆ, ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ಅನುಕೂಲ ಆಗ್ತಾ ಇದೆ. ಇದು ಒಂದು ರಸ್ತೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂದ್ರು ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಟ್ಟೆ. KSRTC ಬಸ್ ಸ್ಟ್ಯಾಂಡ್ ಅವತ್ತು ರಾಮಲಿಂಗ ರೆಡ್ಡಿ ಅವರನ್ನ ಹಿಡಿದು KSRTC ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಟ್ಟೆ. ಕೆಲವರು ಹೇಳ್ತಾರೆ ಇದು MP ಕೆಲಸ ಅಲ್ಲ, ನೀ ಯಾಕೆ ಮಾಡ್ತೀಯ ಅಂತ. ನನ್ನ ಕಷ್ಟ ಏನು ಅಂತ ಗೊತ್ತಿ, ನಮ್ ಜನದ್ದು, ನಮ್ ರೈತರು ಏನ್ ಕಷ್ಟ ಪಡ್ತಾರೆ, ನಮ್ಮ ಹುಡುಗರು ಏನ್ ಕಷ್ಟ ಪಡ್ತಾ ಇದ್ದಾರೆ, ಕೂಲಿ ಮಾಡೋದಕ್ಕೆ ಏನ್ ಕಷ್ಟ, ನನ್ನ ತಾಯಿಗಳು ಯಾವ್ಯಾವ ತರದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತು. ಇವತ್ತು ತಾಯಿ ಮಗು ಆಸ್ಪತ್ರೆಯನ್ನ ಮಂಜೂರು ಮಾಡಿಸ್ಕೊಟ್ಟಿದ್ದೀನಿ. CSR ನಲ್ಲಿ ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ 100 ಕೋಟಿ ಹಾಕ್ಬೇಕು. ಆ ತಾಯಿ ಮಗು ಚೆನ್ನಾಗಿರ್ಲಿ, ಬೆಂಗಳೂರಿನಲ್ಲಿ ಸಿಗುವಂತಹ ಸೌಕರ್ಯ, ಆಸ್ಪತ್ರೆ ಸೌಕರ್ಯ ಕುಡಗಲ್ನಲ್ಲಿ ಸಿಗಲಿ ಅಂತೇಳಿ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದೀನಿ. ನನ್ಗೆ ಯಾರು ಅರ್ಜಿ ಕೊಡ್ಲಿಲ್ಲ. ನಾನು ಈ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡಿದ್ದೀನಿ, ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಪಂಚಾಯತಿಗೆ ಜನಸಂಪರ್ಕ ಸಭೆಗೆ ಬಂದೆ. ಬಡವರೆಲ್ಲ ಎತ್ಕೊಂಡು ಅರ್ಜಿಗಳು ಇಟ್ಕೊಂಡು ಬಂದ್ರು, ನನ್ ಸೈಟ್ ಬೇಕು, ನನ್ ಸೈಟ್ ಬೇಕು. 30 ಜನ, 40 ಜನ, 50 ಜನ ಒಂದೊಂದು ಪಂಚಾಯತಿನಲ್ಲಿ, ಕೆಲವು ಪಂಚಾಯತಿನಲ್ಲಿ 100 ಜನ. ತಾಲೂಕಿನ ಅಧಿಕಾರಿಗಳನ್ನ ಸಭೆ ಕರೆದೆ. ತಾಲೂಕು ಅಧಿಕಾರಿಗಳ ಸಭೆ ಕರೆದಿದ್ದಕ್ಕೆ, ನಾನು ಪಂಚಾಯತಿಗೆ ಹೋಗಿದ್ದಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲಿ ಅರ್ಜಿ ಕೊಡ್ತಾರೆ, ಇವ್ರಿಗೆ ಏನಿಗತ್ತೋ ಹೋಗಿ ಪಂಚಾಯತಿನಲ್ಲಿ ಕಷ್ಟ ಸುಖ ಕೇಳಕ್ಕೆ ಅಂತ. ದಾಖಲೆ ಇದೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಪಂಚಾಯತಿಗೆ ಹೋಗಿ ಇವರು ಮೀಟಿಂಗ್ ಮಾಡೋದಕ್ಕೆ ಏನ್ ಹಕ್ಕಿದೆ ಇವರಿಗೆ? ಅಲ್ಲಾದ್ರೂ ಕೇಳ್ತೀರಿ, ನನ್ನನ್ನು ಕೇಳ್ರಿ, ನಾನು ಹೇಳ್ತೀನಿ ನನ್ನ ಹಕ್ಕೇನು ಅಂತ. ಈ ಜನ ನಿಮ್ಗೆ ಓಟ್ ಹಾಕಿದ್ರು, ನನಗೂ ಹಂಗೆ ಓಟ್ ಹಾಕಿದ್ದಾರೆ, ಅವ್ರು ಋಣ ತೀರಿಸಬೇಕು. ನೀವು ಅರ್ಜಿ ಕೊಟ್ಟ ಅಕ್ಷರಕ್ಕೆ ಎದುರ್ಕೋತೀನಿ ಅಂತ ತಿಳ್ಕೋಬೇಡಿ. ನೀವು ನಿಮಗೇನೋ ಹಳ್ಳಿಯಲ್ಲಿ ಜನದ ಕಷ್ಟ ತೋಡ್ಕೊಳಕ್ಕಾಗಲ್ಲ. ಈಗಿನಲ್ಲೇ ಎಲ್ಲ ಮಾತಾಡ್ಬಿಟ್ಟು ನಿಮ್ಗೆಲ್ಲ ಮುಗಿಸ್ಕೊಂಡ್ಬಿಡ್ತೀರಿ. ಆದ್ರೆ ಜನರು ಯಾವ ರೀತಿ ಕಷ್ಟ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಪಂಚಾಯತಿಗಳು ಬಂದಂತ ಸಂದರ್ಭದಲ್ಲಿ ಅರ್ಜಿಗಳನ್ನ ಕೊಟ್ಟಿದ್ರು. ತಹಶೀಲ್ದಾರ್ ಅವ್ರಿಗೆ ಹೇಳಿದೆ, AC ಅವ್ರಿಗೆ ಹೇಳಿದೆ, DC ಗೆ ಹೇಳಿದೆ. ಯಡಿಯೂರನ್ನ ತಂದು ಕುಂಡಿಸ್ಕೊಂಡು ಮೀಟಿಂಗ್ ಮಾಡಿ ಈ ತಾಲೂಕಿನಲ್ಲಿ ನನಗೆ 10,000 ಸೈಟ್ ಹಂಚಬೇಕು, ನನಗೆ 400 ಎಕರೆ ಜಮೀನ ನೀನು ಹುಡ್ಕೊಡ್ಬೇಕು ಅಂತ ಹೇಳಿದೆ. ಇವತ್ತು 250 ಎಕರೆ ಜಮೀನ ಹುಡ್ಕೊಟ್ಟಿದ್ದಾರೆ. ಯಡಿಯೂರಲ್ಲಿ ಕೂಡ 17 ಎಕರೆ ಜಮೀನನ್ನು ಹುಡ್ಕೊಟ್ಟಿದ್ದಾರೆ. 17 ಎಕರೆ ಪಾಣಿ ಯಾರಸಿಗಾಗಿದೆ ಅಂತ ಅಂದ್ರೆ ಆಶ್ರಯ ನಿವೇಶನಕ್ಕೆ ಅಂತಾಗಿದೆ. 400 ಎಕರೆ ಕೇಳಿದ್ದೀನಿ. ಈಗ ಅವರು 250 ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇನ್ನ 150 ಎಕರೆ ಮಂಜೂರು ಮಾಡಿಕೊಡ್ಬೇಕು. ಬಡವರಿಗೆ 10,000 ಸೈಟ್ ಅನ್ನ ಇನ್ನು 2 ವರ್ಷದೊಳಗಡೆ ಯಾರ್ಯಾರು ಬಡವರಿದ್ದಾರೆ ಅವರೆಲ್ಲರೂ ಕೂಡ ಹಂಚುವಂತ ಕೆಲಸ ಮಾಡ್ತಾ ಇದ್ದೀನಿ. ಕೊರೋನಾ ಸಂದರ್ಭದಲ್ಲಿ ಗೇಟ್ ಹಾಕೊಂಡಿದ್ರು, ಕಿಟಕಿ ಮುಚ್ಕೊಂಡ್ಬಿಟ್ಟಿದ್ರು, ಬಾಟ್ಲು ಮುಚ್ಕೊಂಡ್ಬಿಟ್ಟಿದ್ರು ವಯಸ್ಸಾಗದೆ ಅಂತ. ಚುನಾವಣೆಗೆ ವಯಸ್ಸಾಗೋದಿಲ್ವಂತೆ, ಇನ್ ಸೇವೆ ಮಾಡೋದಕ್ಕೆ ವಯಸ್ಸಾಗೋದು. ಚುನಾವಣೆಗೆ ವಯಸ್ಸಾಗಲ್ವಂತೆ, ಚುನಾವಣೆಗೆ ಏನ್ ತೊಂದರೆ ಆಗುದಿಲ್ವಂತೆ. ಕೊರೋನಾ ಬಂದಾಗ ವಯಸ್ಸಾಗದಂತೆ, ಆಪರೇಷನ್ ಆಗದಂತೆ, ಅದಕ್ಕೆ ಏನು ಮಾಡೋದು. ಇವತ್ತು ಈ ಜೀವ ಲೆಕ್ಕ ಕೇಳಿದ್ರೆ ಇಡೀ ತಾಲೂಕು ಸುತ್ತಿದ್ದೀನಿ, ಕ್ವಾರಂಟೈನ್ ಹಾಸ್ಪಿಟಲ್ಗಳಲ್ಲಿ ಭೇಟಿ ಕೊಟ್ಟಿದ್ದೀನಿ, ICU ಭೇಟಿ ಕೊಟ್ಟಿದ್ದೀನಿ.
ಕಷ್ಟ ಸುಖ ನೋಡಿದೀನಿ. ಕೊನೆಗೆ ಯಾರು ಅಂತ್ಯಕ್ರಿಯೆ ಮಾಡ್ತಾ ಇಲ್ಲ ಅಂತ ಹೇಳಿ ನಾನೇ ಹೋಗಿ ಅಂತ್ಯಕ್ರಿಯೆ ಮಾಡಿ ಜನಕ್ಕೆ ಧೈರ್ಯ ತುಂಬಿದ್ದೀನಿ. ಲೋಕಸಭಾ ಸದಸ್ಯರು ಈ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ನನಗೇನು ಬೇರೆ ಇಲ್ಲ. ನಾನು ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ಈ ಕ್ಷೇತ್ರದ ಜನರ ಕೆಲಸಕ್ಕೋಸ್ಕರ ಕಾರ್ಯಕ್ಕೋಸ್ಕರ ನಾನು ಹಗಲು ರಾತ್ರಿ ಜನರಿಗೆ ಏನಾದ್ರೂ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ. ಇವತ್ತು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಇಲ್ಲೊಂದು ಮೂರಾರ್ಜಿ ಶಾಲೆ ಕೇಳಿದ್ರು, ಮಾಡಿಸ್ಕೊಟ್ಟೆ. 10 ಎಕರೆ ಏನ್ಗಿರಿ ತಾನೆ ಇಲ್ಲ ಇರಲ್ಲ ನಮಗೆ ಗೊತ್ತು, ಏನ್ಗಿರಿ ಬೆಟ್ಟಿದ್ದು. ಅವರು ಆಟ ಬಂದ್ರು, ನಾನು ಯಾರು ರಾಜಿ ಇಲ್ಲಪ್ಪ, ನಾನು ರಾಜಿ ಏನಾರು ಆಗ್ಬೇಕು ಅಂದ್ರೆ ನಾನು ಜನದ ಜೊತೆ ನಾನು ಓಟ್ ಹಾಕೋದ್ರ ಜೊತೆ ಹೊರತು ಬೇರೆ ಜೊತೆ ರಾಜಿ ಇಲ್ಲ ಅಂತ ಹೇಳಿ ಜಮೀನ್ ಮಂಜೂರಾತಿ ಮಾಡಿಸಿ ಇವತ್ತು ಈ ಭಾಗದ ಮಕ್ಕಳು ಅನುಕೂಲ ಆಗ್ತಾ ಇದೆ. ಅದಕ್ಕಿಂತ ಒಂದು ಹೆಚ್ಚು ಮುಂದೆ ಈ ಸಾರಿ ಹೋಗಿದ್ದೇನೆ. CSR ಮುಖಾಂತರ ಪಂಚಾಯತ್ಗೊಂದು ಶಾಲೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ 5 ಶಾಲೆಗಳನ್ನ ಈಗ ತಗೊಳ್ತಾ ತೀರ್ಮಾನ ಮಾಡಿ 10 ಕೋಟಿ ವೆಚ್ಚದಲ್ಲಿ ಮಾದರಿ ಶಾಲೆಗಳನ್ನ ಪಂಚಾಯಿತಿ ಎಲ್ಲ ಶಾಲೆಗಳನ್ನ ಒಟ್ಟುಗೂಡಿಸಿ ಶಾಲೆಗಳನ್ನ ತೆರೆದು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಗುರಿಯನ್ನ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾನು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀವು ನನಗೆ ಕೊಟ್ಟಿರ್ತಕ್ಕಂಥ ಶಕ್ತಿ, ನೀವು ತೋರಿಸಿರ್ತಕ್ಕಂಥ ಪ್ರೀತಿ, ಆ ಆಶೀರ್ವಾದಕ್ಕೋಸ್ಕರ ನಾನೇನ್ ಕೆಲಸ ಮಾಡಿದ್ದೇನೆ. ಮತ್ತೊಮ್ಮೆ ನಿಮ್ಮ ಆಶೀರ್ವಾದಕ್ಕೆ ಬಂದಿದ್ದೀನಿ. ನಾನು ಕೇಳ್ತಾ ಇರೋದಿಷ್ಟೇ, ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡ್ರಪ್ಪ ಅಂತ ಕೇಳ್ತಾ ಇದ್ದೀನಿ. ನನಗೆ ಕೂಲಿ ಕೊಡ್ತೀರಾ ಇಲ್ವಾ? ಕೂಲಿ ಕೊಡ್ತೀರಾ ಇಲ್ವಾ? ಈ ಕೂಲಿನೂ ಕೊಡಬೇಕು, ಬೇರೆಯವರಿಗೆ ಕೂಲಿನೂ ಕೊಡಿಸ್ಬೇಕು. ಇವತ್ತು ಪ್ರತಿಯೊಂದು ಸಂದರ್ಭದಲ್ಲಿ ನಿಮ್ ಜೊತೆ ಇದ್ದೀನಿ. ನಾನು ಯಾವತ್ತೂ ಕೂಡ ಕರ್ಪೂರ ಬೇರೆ ಕುಡ್ಗಲ್ ಬೇರೆ ಅಂತ ತಿಳ್ಕೊಂಡವನಲ್ಲ. ಆದ್ರೆ ಹಾಸನದವರು ಹಾಸನ್ಗೆ ನಮ್ ನೀರು ನಿಮ್ಗೆ ಕೊಡುದಿಲ್ಲ ಅಂತಾರೆ. ಅವ್ರಿಗೆ ಓಟ್ ಬೇಕು, ನಮಗೆ ಕೆಲಸ ಆಗ್ಬೇಕು. ಇವತ್ತು ನೀವ್ ಯಾರು ಕೊಡುದಿಲ್ಲ ಅಂತ ಹೇಳಿ ವಿರೋಧ ಮಾಡ್ತಿದ್ರು, ಅವ್ರು ಓಟ್ ಕೇಳಕ್ ಗೊತ್ತಾದ್ರೆ ದಯವಿಟ್ಟು ಅವ್ರ ಬಗ್ಗೆ ಎಚ್ಚರಿಕೆ ಇರಿ. ನಾನು ನಿಮ್ಮನ್ನು ಕೇಳೋದಿಷ್ಟೇ, ನೀವೆಲ್ಲರಿಗೂ ಸಹ ಮಾಡಿದ್ದೀರಿ, ನನಗೂ ಮಾಡಿದ್ದೀರಿ. ಮತ್ತೊಮ್ಮೆ ನನಗೆ ಅವಕಾಶ ಮಾಡೋಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಭಾಗವನ್ನ ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿಯಾಗಿ ಮಾಡುವಂತ ಜವಾಬ್ದಾರಿ ನಂದು ಅಂತಕ್ಕಂಥ ಅದರ ಜೊತೆಗೆ ನಾನು ಕೇಳೋದಿಷ್ಟೇ, 5 ಗ್ಯಾರಂಟಿ ಅನುಷ್ಠಾನ ಮಾಡಿದ್ವಿ. ಫಸ್ಟ್ ಹೋಯ್ತಾ ನಮ್ಮ ತಾಯಂದಿರು ಹೋಯ್ತಾ ಇದ್ರ ಇಲ್ವಾ? ನೀವೆಲ್ಲ ಕರೆಂಟ್ ಬಿಲ್ ಕಟ್ಟು ಜೋಬಲ್ ಹಾಕಿ ಇಟ್ಕೊಂಡಿದ್ದೀರಿ. ಊಟ ಆಯ್ತಾ ಇದೆಯಾ ಇಲ್ವಾ? ಅಕ್ಕಿ ಕಾರ್ಡ್ ಕೊಡ್ಬೇಕಾಗಿತ್ತು, ತಿಂಗಳಾಯ್ತು ಅಂದ್ರೆ ಅವ್ರನ್ನ ಕೇಳ್ತೀರಿ ದುಡ್ಡು ಬಂತೆ ಅಂತ. ವಿಚಾರಿಸ್ಕೊತೀರಾ ಇಲ್ವಾ? ವಿಚಾರಿಸ್ಕೊತೀರಾ? ಮೊಬೈಲ್ ಚೆಕ್ ಮಾಡ್ಕೋತಾರೆ 2 ಪತ್ತೆ ಇದೆ ಅಂತ. ಅಕೌಂಟ್ ಗೊತ್ತದಲ್ವಾ? ದುಡ್ಡು ಬಂದ ಇರ್ತದೆ, ಗೊತ್ತದ ಇಲ್ವಾ? ಹಂಗೆ ಓಟ್ ಹಾಕಿ ಅಂತಲೂ ಬರ್ತದೆ. ಓಟ್ ಹಾಕಿ 2,000 ರೂಪಾಯಿ ಕೊಡ್ತಾ ಇದೀವಿ, ಗೊತ್ತಾ ಇದೀವಾ ಇಲ್ವಾ? ನಾನು ಕೇಳೋದಿಷ್ಟೇ, ನಾಗರಾಜಯ್ಯ ಚುನಾವಣೆ ನಿಂತಿಲ್ಲ ನಿಮ್ಮ ತಾಲೂಕಿಂದ. ನಿಂತಿದ್ದಾರಪ್ಪ ನಾಗರಾಜಯ್ಯ? ನಾಗರಾಜಯ್ಯನವ್ರು ನಿಂತಿಲ್ಲ. ಮಗ ನಿಂತಿದ್ದಾರ್ರಿ? ಇಲ್ಲ. ಅವ್ರ ತಮ್ಮ ನಿಂತಿದ್ದಾರೆ, ನಮ್ಮ ಕೃಷ್ಣಕುಮಾರ್ ಅವರು. ಅವ್ರು ಯಾರೂ ಇಲ್ಲ ಅಂತ ಅಂದ್ಮೇಲೆ ನಿಮ್ ಕೆಲಸ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಕಳೆದವ್ರಿಗೆ ಬಿಜೆಪಿ ಅವ್ರಿಗೆ ಹೇಳಿ ಓಟ್ ಹಾಕ್ಸಪ್ಪ. ಯಾಕಪ್ಪ ಹಾಗೆ ಸುಮ್ಮನೆ ಕೂತಿದ್ದೀರಿ? ನಿಮ್ ತಾಲೂಕಿನ ಅಭಿವೃದ್ಧಿಗೆ ನಾನು ನಿಮ್ ಮನೆ ಮಗನಾಗಿ, ನಿಮ್ ಸ್ನೇಹಿತನಾಗಿ, ನಿಮ್ ಸಹೋದರನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಶಕ್ತಿ ತುಂಬುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಕೂಲಿ ಕೇಳಲಿಕ್ಕೆ ಬಂದಿದ್ದೇನೆ.
ದಯವಿಟ್ಟು ಇವತ್ತು ವೈಭವರಾಮಯ್ಯನವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಾದ್ರೆ ಆ ಕೆನಾಲ್ ನಲ್ಲಿ ನೀರು ಬರಬೇಕು, ಈ ಕೆಂಪಾಬುದಿ ಕೆರೆ ತುಂಬಬೇಕು. ಈ ಭಾಗದ ರೈತರು ಇನ್ನ ಏನೇನು ಕೆರೆಗಳಿದೆ ಎಲ್ಲ ಕೆರೆಗಳನ್ನ ತುಂಬಿಸ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ, ಸಚಿವರಾಗಿದ್ದಾರೆ. ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ, ಸಿದ್ದರಾಮಯ್ಯನವರಿಗೆ ಶಕ್ತಿ ತುಂಬುವಂತ ಕೆಲಸ, ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ನಾಟಕದ ಏಕೈಕ ಕನ್ನಡಿಗ ತುಳುವಾಗಿ ಸ್ಪಂದಿಸುವ ಡಿ.ಕೆ. ಸುರೇಶನಿಗೆ ಇವತ್ತು ತೆರಿಗೆ ವಿಚಾರದಲ್ಲೂ ಕೂಡ ಅನೇಕ ವಿಚಾರಗಳನ್ನ ನಾವು ಹೇಳಬೇಕಾಗಿತ್ತು. ನೀವು ಎಷ್ಟೆಷ್ಟು ಟ್ಯಾಕ್ಸ್ ಕಟ್ತಾ ಇದೀರಿ ಏನೇನು ಅಂತ ನನಗೆ ಸಮಯ ಇಲ್ಲ. ನೀವು 2-2.5 ಗಂಟೆಯಿಂದ ಕಾದಿದ್ದೀರಿ. ಎಲ್ಲ ಇನ್ನೊಂದ್ಸರಿ ಮಾತಾಡ್ತೀನಿ, ಟಿವಿ ಮಾತಾಡಿದ್ರೆ ದೊಡ್ಡಕೊಳ್ತಾರೆ. ಎಲ್ರಿಗೂ ಒಳ್ಳೆಯದಾಗಿ. ಕ್ರಮ ಸಂಖ್ಯೆ 2 ಹಸ್ತದ ಗುರುತಿಗೆ ನಮ್ಮ ಅತ್ಯಮೂಲ್ಯವಾದಂತಹ ಮತವನ್ನು ನೀಡಬೇಕು ಅಂತ ಹೇಳಿ ನಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾತನಾಡುತ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.